ಜಿಬಿಎ ಚುನಾವಣೆ ನಡೆಸಲು ಜೂನ್ 30 ಸುಪ್ರೀಂ ಕೋರ್ಟ್ ಡೆಡ್ಲೈನ್ ನೀಡಿರುವುದರಿಂದ ರಾಜಕೀಯ ಪಕ್ಷಗಳಲ್ಲಿ ಗರಿಗೆದರಿದ ವಾತಾವರಣ ಸೃಷ್ಟಿಯಾಗಿದೆ. ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದ ಕಮನಹಳ್ಳಿ ವಾರ್ಡ್ನಲ್ಲಿ ಜಿಬಿಎ ಚುನಾವಣೆಯ ಆಕಾಂಕ್ಷಿಯಾದ ಶ್ರೀಮತಿ ಕಲ್ಪನಾ ರಾಜ ನೇತೃತ್ವದಲ್ಲಿ ವೋಟರ್ ರಿಜಿಸ್ಟ್ರೇಷನ್ ಡ್ರೈವ್ ಅನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಮತಿ ಕಲ್ಪನಾ ರಾಜ, ನಮ್ಮ ನಾಯಕರಾದ ಕೆಜೆ ಜಾರ್ಜ್ ಅವರ ಆದೇಶದ ಮೇರೆಗೆ ವಾರ್ಡ್ನಲ್ಲಿ 2 ಕಡೆಗಳಲ್ಲಿ ವೋಟರ್ ರಿಜಿಸ್ಟ್ರೇಷನ್ ಡ್ರೈವ್ ಅನ್ನು ಹಮ್ಮಿಕೊಂಡಿದ್ದೇವೆ. ಈ ಭಾಗದಲ್ಲಿ ಸುಮಾರು ಜನ ಬಡವರಿರುವುದರಿಂದ ಅವರಿಗೆ ಅನುಕೂಲವಾಗಲು ಇಲ್ಲೇ ಕ್ಯಾಂಪ್ ಅನ್ನು ಏರ್ಪಡಿಸಿದ್ದೇವೆ. ಈಗಾಗಲೇ ನೂರಾರು ಜನ ಈ ಅಭಿಯಾನದಲ್ಲಿ ಭಾಗವಹಿಸಿದ್ದು ಅನುಕೂಲ ಪಡೆದುಕೊಂಡಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಈ ಅಭಿಯಾನದಲ್ಲಿ ಭಾಗವಹಿಸಿ ತಮ್ಮ ಕುಂದುಕೊರತೆಗಳನ್ನು ಪರಿಹರಿಸಿಕೊಳ್ಳಬೇಕಾಗಿ ವಿನಂತಿಸಿದರು. ಈ ಸಮಯದಲ್ಲಿ ನೂರಾರು ಜನ ಸಾರ್ವಜನಿಕರು ಭಾಗವಹಿಸಿದ್ದರು. ವಾರ್ಡ್ ನಂಬರ್ 35 ಕಮನಹಳ್ಳಿ ವಾರ್ಡ್ ಅಂತ ಇತ್ತು. ಇದರಲ್ಲಿ ನಾವು ಮೊನ್ನೆ ಒಂದು ವೋಟರ್ ಐ ಡಿ ಡ್ರೈವ್ ಅಂತ ಹೋಗಿದ್ರಿ. ಅದರಲ್ಲಿ ಸುಮಾರು ಜನಕ್ಕೆ ವೋಟರ್ ಐ ಡಿ ಇಲ್ಲ ಅಂತ ಗೊತ್ತಾಗಿತ್ತು. ಅದನ್ನು ನಾವೇನು ಮಾಡಿದ್ರಿ, ಸತ್ಯಮೂರ್ತಿ ರೋಡು ಇಲ್ಲಿ ನಿಯರ್ ಬೈ ಬೆಂಗಳೂರು ಅನ್ನೋ ಹತ್ರ ಈ ಕ್ಯಾಂಪನ್ನು ಮಾಡೋಕ್ಕೆ ವ್ಯವಸ್ಥೆ ಮಾಡಿ, ಆಮೇಲೆ ಜಾನಕಿರಾಮ್ ಲೇಔಟಲ್ಲಿ ಒಂದು 18ನೇ ಕ್ಲಾಸಲ್ಲಿ ಒಂದು ವ್ಯವಸ್ಥೆ ಮಾಡಿದ್ರಿ. ಸುಮಾರು ಜನ ಇಲ್ಲಿ ಹತ್ತಿರದಲ್ಲಿರೋ ಗುರುಮೂರ್ತಿ ರೋಡು, ಉಷಾ ಕ್ಲಿನಿಕ್ ರೋಡು, ಇಲ್ಲಿರೋ ಸ್ಥಳೀಯರಿಗೆ ಮತ್ತು KHP ಕೊಟ್ಟಸ್ ಅವ್ರಿಗೆ ಇದು ಒಂದು ಸೆಂಟ್ರು, ಜಾನಕಿರಾಮ್ ಲೇಔಟ್ ಸುತ್ತಮುತ್ತ ಇರೋರಿಗೆ ಅಲ್ಲಿ ಒಂದು ಸೆಂಟ್ರ್ ಮಾಡಿದ್ದೀರಿ. ಸ್ಥಳೀಯರಿಗೆ ಇದರಿಂದ ಒಂದು ಒಳ್ಳೆ ನೆಕ್ಸ್ಟು ಗೌರ್ಮೆಂಟಲ್ಲಿ ಯಾವುದೋ ಯೋಜನೆಗಳು ಬಂದರೆ ಇದರಿಂದ ಅವ್ರಿಗೆ ಅವರು ಫಲಾನುಭವಿಗಳು ಆಗ್ತಾರೆ. ಇದರಿಂದ ತಗೊಂಡ್ರೆ, ಇಲ್ಲಾಂದರೆ ವೋಟರ್ ಐ ಡಿ ಇಲ್ಲ ಅಂದರೆ ನಾಳೆ ದಿನ ಅವರು ಯಾವುದಕ್ಕೂ ಯೂಸ್ ಆಗೋಲ್ಲ. ಆಮೇಲೆ ಒಂದು ಹಾಸ್ಪಿಟಲ್ಗೆ ಹೋದ್ರೂ ಒಂದು ಎಲ್ಲೋ ಕಾರ್ಡ್ ಮಾಡ್ಕೋಬೇಕಾದ್ರೂ ವೋಟರ್ ಐ ಡಿ ಕೇಳ್ತಾರೆ ಇವಾಗ. ಆದ್ದರಿಂದ ಇವಾಗ ಇದನ್ನು ನಾವು ಒಂದು ನಿನ್ನೆ ಇವತ್ತು ಕ್ಯಾಂಪ್ ಮಾಡಿದ್ದೀರಿ. ಇನ್ನು ಮುಂದಿನ ದಿವಸದಲ್ಲೂ ಎಲ್ಲೆಲ್ಲಿ ಸ್ಪಾಟ್ಗೆ ಹೋಗಿ ಒಂದು ಅಲ್ಲಲ್ಲಿಗೆ ಒಂದು ಸ್ಥಳೀಯರ ಜಾಗ ನೋಡಿ ಹಾಕ್ಸ್ತೀವಿ ಸರ್. ಇದರಿಂದ ಜನರಿಗೆ ಒಳ್ಳೆಯದಾಗಬೇಕು, ಅದೇ ಒಂದು ಮನಸ್ಸಲ್ಲಿ ಇಟ್ಕೊಂಡೆ ನಾವು ಮನೆ ಹೋಗಿ ಕೇಳಿಕೊಂಡು ಬಂದಿದ್ದೀರಿ. ಇದರಲ್ಲಿ ಸುಮಾರು ಜನಕ್ಕೆ ವೋಟರ್ ಐ ಡಿ ಇಲ್ಲ ಅಂತ ಗೊತ್ತಾಯಿತು ಮಾಹಿತಿ, ಅದರಿಂದ ಈ ಕ್ಯಾಂಪನ್ನು ಮಾಡಿದ್ದೀರಿ. ಬೆಳಗ್ಗೆ 9 ಗಂಟೆಯಿಂದ ಸ್ಟಾರ್ಟ್ ಮಾಡಿ 6 ಗಂಟೆವರೆಗೆ ಇರುತ್ತೆ ಸರ್. ಪಬ್ಲಿಕ್ ಸರ್, ಎಲ್ರಿಗೂ ನಮಸ್ಕಾರ. ಸೊ ನಾವು ನಿನ್ನೆಯಿಂದ ಕ್ಯಾಂಪ್ ಶುರು ಮಾಡಿದ್ದೀವಿ ವೋಟರ್ ಐ ಡಿ ಮಾಡೋದಕ್ಕೆ. ತುಂಬ ಜನಗಳಿಗೆ ವೋಟರ್ ಐ ಡಿ ಇಲ್ಲ ಅಂತ ಹೇಳ್ತಾ ಇದ್ರು. ಸೊ ಅದನ್ನು ತಿಳ್ಕೊಂಡು ನಾವು ಇವಾಗ ವೋಟರ್ ಐ ಡಿ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಸೊ ಎಲ್ಲರೂ ಜನಗಳು ಬಂದು ಮಾಡ್ಕೊಳ್ತಾ ಇದ್ದಾರೆ. ಸೊ ಇನ್ನೂ 2 ದಿವಸ ಇದು ಕಂಟಿನ್ಯೂ ಆಗುತ್ತೆ. ಸೊ ಇದೆಲ್ಲ ಮಾಡಿಕೊಂಡ್ರೆ ಅವ್ರಿಗೆ ಫ್ಯೂಚರ್ಗೆ ಯೂಸ್ ಆಗುತ್ತೆ, ಒಳ್ಳೆ ಸ್ಕೀಮ್ಗಳು ಬರುತ್ತೆ. ಸೊ BPL ಕಾರ್ಡ್ ಮಾಡ್ಬೋದು, ಅವ್ರ ಹಾಸ್ಪಿಟ್ಲು ಮತ್ತು ಬೇರೆ ಎಲ್ಲೂ ಹೋಗಿದ್ರು ಅದು ಯೂಸ್ ಆಗ್ತಾ ಇರುತ್ತೆ. ಸೊ ನಾವು ಅವ್ರಿಗೆಲ್ಲ ಒಳ್ಳೇದು ಮಾಡಬೇಕಂತ ನಮಗೆ ಒಂದು ಅಭಿಪ್ರಾಯ ಇದೆ ಸರ್. ಸೊ ಅದರಿಂದ ಇದು ನಾವು ಶುರು ಮಾಡಿದ್ದೀವಿ. ಎಲ್ಲ ಪಬ್ಲಿಕ್ ಯೂಸ್ ಮಾಡ್ಕೊಂಡು ಹೌದು, ಎಲ್ಲರೂ ಬರ್ತಾ ಇದ್ದಾರೆ, ಎಲ್ರಿಗೂ ಮಾಡಿಕೊಡ್ತಾ ಇದ್ದೀನಿ. ನಿನ್ನೆಯಿಂದ ಇನ್ನೊಂದು 2-3 ದಿವಸ ಇದು ನಡೆಯುತ್ತೆ. ಸೊ ಎಲ್ಲರೂ ಬರಬೇಕು, ಮಾಡಿಕೊಡ್ಬೇಕು. ನಾವು ಆಟೋದಲ್ಲಿ ಒಬ್ಬೊಬ್ಬ ಕ್ರಾಸ್ ಹೋಗಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ಅವರಿಂದನೇ ನಾವು ಇದೆಲ್ಲ ಮಾಡ್ತಾ ಇರೋದು. ಸೊ ಸಾರಿಗೆ ಧನ್ಯವಾದ ಹೇಳ್ತಾ ಇದ್ದೀವಿ. ಸೊ ಜನಗಳಿಗೂ ಧನ್ಯವಾದ ಹೇಳ್ತಾ ಇದ್ದೀವಿ. ಸೊ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು.